ಎಲ್ಲರಿಗೂ ನಮಸ್ಕಾರ. ನಾನು ದಾಂಡೇಲಿಯ ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ಬಾಬಾ ಸಾಬ್ ಅಂತ ಮಾತಾಡೋದು. ನಾವು ಇನ್ನು ಹಿಂದೆ 15 ತಾರೀಕಿಗೆ ದೇಶಪಾಂಡೆ ಇವರು ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಹಾಗೆಯೇ ನಮ್ಮ RTO ಅಧಿಕಾರಿಗಳಿಗೆ ಕೂಡ ನಾವು ಮನವಿ ಕೊಟ್ಟು ಬಂದಿದ್ದೇವೆ. ಹಾಗೂ DYSP ಅವ್ರ ಆಫೀಸ್ಗೂ ಕೂಡ ನಾವು ಇದೇ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಇದೇ ಮನವಿಯನ್ನು ಈಗ ನಮ್ಮ ಶಾಸಕರಾದ RV ದೇಶಪಾಂಡೆಜಿ ಅವರಿಗೂ ಕೂಡ ಈ ಮನವಿ ನೀಡ್ತಾ ಇದ್ದೀವಿ. ನಮ್ಮದು ಏನು ಅಭಿಪ್ರಾಯ ಇದೆಯೋ ನಮ್ಮ ಏನು ಅಳು ಇದೆಯೋ ಆ ಕೇಳಿ ಅವರು ಮೇಲಧಿಕಾರಿಗಳಿಗೆ ನಮ್ಮ ಬಗ್ಗೆ ವಿಚಾರಣೆ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಪತ್ರಿಕೆ ಮೂಲಕ ನಾವು ಅವರಿಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ನಾವು ಈ ಮನವಿಯನ್ನು ವಿಸ್ತರಣೆ ಮಾಡಿನೇ ಎಲ್ಲ ಜನಕ್ಕೆ ಹಾಗೂ ನಮ್ಮ ಡ್ರೈವರ್ ಮಂದಿಗೆ ಎಲ್ಲರಿಗೂ ತಿಳಿಸ್ಬೇಕಂದ್ರೆ ನಮ್ಮದು ಬಹಳ ದಿನದ ಇದು ಬೇಡಿಕೆ ಇತ್ತು. ನಮಗೆ 50-60 ವರ್ಷಗಳಿಂದ ಬರೀ 7 ಕಿಲೋಮೀಟ್ರನ್ನು ನಮಗೆ ದಾಟಲಿಕ್ಕೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಿಟಿಯನ್ನು ಬೆಳೀತಾ ಇದೆ, ಟೂರಿಸಮ್ ಆಗ್ತಾ ಇದೆ. ಆದರೂ ಕೂಡ ಇನ್ನೂವರೆಗೆ ನಮಗೆ 7 ಕಿಲೋಮೀಟ್ರ್ ಕೊಟ್ಟಿದ್ದಂಗಿದೆ. ನಮಗೆ ಬಹಳ ಬೇಸರವಾಗುತ್ತದೆ. ಅವ್ರು ಬಾಡಿಗೆ ಬಂದಾಗ ನಾವು ಅವ್ರ ಕಡೆ ಮುಟ್ಟಿಸ್ಬೇಕಂದ್ರೆ ನಮಗೆ ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮಗೆ 7 ಕಿಲೋಮೀಟ್ರ್ ಪರ್ಮಿಟ್ ಕೊಟ್ಟಿದ್ದಾರೆ. ಆದ ಕಾರಣ ನಾವು 50 ಕಿಲೋಮೀಟ್ರನ್ನು ನಮಗೆ ಕೊಡಬೇಕಾಗಿ ನಾವು ಸರ್ಕಾರಲ್ಲಿ ವಿನಂತಿಸಿ ಮಾಡಿಕೊಡ್ತೇವೆ. ಹಾಗೂ ನಮ್ಮ ಜಿಲ್ಲಾಧಿಕಾರಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೇವೆ. ಅದೇ ರೀತಿ ಈಗ ತುಂಬ ಗಾಡಿಗಳು ಆಗಿಬಿಟ್ಟಿದ್ದಾವೆ. ನಿಲ್ಲಲಿಕ್ಕೆ ಸ್ಟ್ಯಾಂಡಲ್ಲಿ ಅವಕಾಶ ಇಲ್ಲ ಗಾಡಿಗಳಿಗೆ. ಅಲ್ಲಿ ನಿಂತು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ. ಆದ ಕಾರಣ ಜಿಲ್ಲಾದ್ಯಂತ ಎಲ್ಲ ಆಟೋ ರಿಕ್ಷಾ ಇದು ಪರ್ಮಿಟನ್ನು 5 ವರ್ಷವರೆಗೆ ನೀವು ನಿಲ್ಲಿಸಬೇಕು ಅಂತ ನಾವು ಸರ್ಕಾರದಲ್ಲಿ ನಿಮ್ಮ ಮೂಲಕ ಈ ಪತ್ರಿಕೆ ಮೂಲಕ ನಾವು ಸರ್ಕಾರದಲ್ಲಿ ವಿನಂತಿಸಿ ಮಾಡಿಕೊಳ್ಳುತ್ತೇವೆ. ಹಾಗೆಯೇ ನಮ್ಮ ದಾಂಡೇಲಿಯ ರಸ್ತೆಯನ್ನು ತುಂಬ ಕೆಟ್ಟು ಹೋಗಿದೆ. ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಎಲ್ಲಿ ಹೋಗಿದ್ದಲ್ಲಿ ರಸ್ತೆ ಹುಂಡೆ ಅಂತ ನಮ್ಗೆ ಪ್ರತಿಯೊಂದು ಗಾಡಿ ಒಂದು ಬಾಡಿಗೆ ಹೋಗಿ ಬಂದ ನಂತರ ಮತ್ತೆ ರಿಪೇರಿ ಮಾಡೋದಂತಹ ಸಮಯ ಬಂದಿದೆ. ಆದ ಕಾರಣ ತಾವು ಶಾಸಕರು ನಮ್ಮ ದೇಶಪಾಂಡೆ ಸಾಹೇಬರು ಆಗಿದಷ್ಟು ಬೇಗ ನಮ್ಗೆ ಈ ರೋಡನ್ನು ಮಾಡಿ ಮತ್ತು ನಮಗೆ ಏನು ನಮ್ಮದು ಬೇಡಿಕೆ ಅದಾವು ಈ ನ್ಯಾಯವನ್ನು ನಮಗೆ ಕೊಡಿಸಬೇಕಾಗಿ ತಮ್ಮೆಲ್ಲರೂ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್. ಆಟೋ ವರ್ಗಕ್ಕೆ, ಆಟೋ ಸಂಘಕ್ಕೆ, ದಾಂಡೇಲಿಯ ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘಕ್ಕೆ